ನಮಸ್ಕಾರ. ಇನ್ನೊಂದು ಜಾಗ ಮೈಸೂರಿನಿಂದ ತಗೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನಾನಿವತ್ತಿರೋದು ಮೈಸೂರು ಜೈಪುರ ಹೋಬಳಿ ಬಲ್ಲಳ್ಳಿ ಎಂಬ ಗ್ರಾಮಕ್ಕೆ ಸೇರಿರುವಂತಹ ಒಂದು 3 ಎಕರೆ ಅಲಿನೇಷನ್ ಆಗಿರುವಂತಹ ಜಮೀನು ಒಳಗೆ ನಾನು ಹೋಗ್ತಿದ್ದೀನಿ. ಅದ್ರ ಮುಂಭಾಗದಲ್ಲಿರುವಂತಹ ನೀವು ರೋಡ್ ನೋಡ್ಬೋದು, ಟಾರ್ ರೋಡ್. ಅಂದರೆ ಏನು ಈ ಜಾಗ ಸೇಲ್ಗಿದೆ ಅಂತ ಹೇಳ್ತೀನಿ. 3 ಎಕರೆ ಒಂದು 10 ಕುಂಟೆ ಇರುವಂತಹ ಜಾಗ ಇದು ಸೇಲ್ಗಿರುವಂಥದ್ದು. ಟಾರ್ ರೋಡ್ ಯಾಕೆ ಇಲ್ಲೇ ತೋರಿಸ್ತಾ ಇದ್ದೀನಿ ಒಳಗೆ ಹೋಗಿದ್ರೆ, ಟಾರ್ ರೋಡ್ ಅಟ್ಯಾಚ್ ಇರುವಂತಹ ಜಾಗಗಳಿಗೆ ಬಹಳಷ್ಟು ಬೇಡಿಕೆ ಇರುವಂಥ ವಿಚಾರ. ಅದಕ್ಕೋಸ್ಕರ ನಾನು ಫಸ್ಟ್ ನಿಮಗೆ ಟಾರ್ ರೋಡ್ ತೋರಿಸಿ ಆಮೇಲಿಂದ ಒಳಗೆ ಹೋಗಿ ಎಷ್ಟಿದೆ, ಬೌಂಡ್ರಿ ಎಷ್ಟಿದೆ, ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡಿ. ಏನು ಟಾರ್ ರೋಡ್ ಪಕ್ಕದಲ್ಲಿದೆ ಈ ಜಾಗ, ನಿಮ್ಗೆ ಏನು ಕಾಣಿಸ್ತಾ ಇದೆ, ದಿಸ್ ಈಸ್ 3 acres ಅಲಿನೇಷನ್ ಆಗಿರುವಂಥದ್ದು. ಮೈಸೂರು ಮಧ್ಯಭಾಗದಿಂದ, ಅಂದರೆ ಮೈಸೂರು ಸಿಟಿ ಸೆಂಟರಿಂದ ಅರಸು ರೋಡ್ ಅಥವಾ ಮೈಸೂರು ರೈಲ್ವೆ ಸ್ಟೇಷನು ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ಎಕ್ಸಾಕ್ಟ್ಲಿ 12 ಕಿಲೋಮೀಟ್ರ್ ಆಗುತ್ತೆ. 12ರಿಂದ 13 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ಒಂದು ಯಾವ್ದಾರ ಲ್ಯಾಂಡ್ ಮಾರ್ಕ್ ಹೇಳಿ, ಲ್ಯಾಂಡ್ ಮಾರ್ಕ್ ಯಾವ ದಿಕ್ಕಿಂದ ಬಂದರೆ, ಎಲ್ಲಿಂದ ಬಂದರೆ ಎಷ್ಟು ದೂರ ಆಗುತ್ತೆ ಅನ್ನೋದು ಭಾಳಷ್ಟು ಜನಕ್ಕೆ ಒಂದು ಈ ವಿಡಿಯೋ ನೋಡ್ತಿರ್ಬೇಕಾದ್ರೆ ಡೌಟ್ ಇರುತ್ತೆ. ಮೈಸೂರು ನೀವು ದಟ್ಗಳ್ಳಿ, ಕುವೆಂಪು ನಗರ ಆದ ತಕ್ಷಣ ಆಂದೋಲನ ಸರ್ಕಲ್ ಇದೆ, ಆಂದೋಲನ ಸರ್ಕಲ್ ಆದ ತಕ್ಷಣ ದಟ್ಗಳ್ಳಿ ಇದೆ. ದಟ್ಗಳ್ಳಿಲಿ ಒಂದು ಲ್ಯಾಂಡ್ ಮಾರ್ಕ್ ಜಾಗ ಅಂದರೆ ನಳಪಾಕ್ ಹೋಟ್ಲ್ ಇರ್ಬೋದು ಅಥವಾ ಸಾರಾ ಕನ್ವೆನ್ಷನ್ ಹಾಲ್ ಇರ್ಬೋದು. ಆ ದಟ್ಗಳ್ಳಿ ಡಬಲ್ ರೋಡ್ ಅಂತ ಏನು ಹೇಳ್ತೀವಿ, ರಿಂಗ್ ರೋಡಿಂದ ಇಲ್ಲಿಗೆ ಎಕ್ಸಾಕ್ಟ್ಲಿ 8 ಕಿಲೋಮೀಟ್ರ್ ಆಗುತ್ತೆ. ಎಲ್ಲಿದೆ ಇದು, ಯಾವ ಊರು, ಏನಿದು ಅಂತಂದರೆ ಇದು ಮೈಸೂರು ತಾಲೂಕು ಜೈಪುರ ಹೋಬಳಿ ಬಲ್ಲಳ್ಳಿ ಗ್ರಾಮ. ಇದ್ರ ಪಕ್ಕದಲ್ಲೇ ಬಲ್ಲಳ್ಳಿ ಗ್ರಾಮ ಇದೆ. ಬಲ್ಲಳ್ಳಿ ಗ್ರಾಮಕ್ಕೆ ಟಾರ್ ರೋಡ್ಗೆ ಆಗಿರುವಂತಹ 3 acres ಆ್ಯಂಡ್ 10 ಕುಂಟಾಸ್ ಇದು. 3 ಎಕರೆ 10 ಕುಂಟೆ ಇರುವಂತಹ ಜಾಗ. ಬೌಂಡ್ರಿ ಮಾರ್ಕಿಂಗ್ನ ಮಾಡಿದ್ದಾರೆ. ಭಾಳಷ್ಟು ಈಗ ಬೆಳೆದಿರೋ ಕಾರಣದಿಂದಾಗಿ ಬೌಂಡ್ರಿ ಮಾರ್ಕಿಂಗ್ ನಿಮಗೆ ತೋರಿಸ್ಲಿಕ್ಕೆ ಆಗ್ತಿಲ್ಲ. ಇಲ್ಲಾಂದರೆ 4 ದಿಕ್ಕುಗಳಿಗೆ ಬೌಂಡ್ರಿನ ಮಾರ್ಕ್ ಮಾಡಿದರೆ ಎಕ್ಸಾಕ್ಟ್ ಎಲ್ಲಿಂದ ಎಲ್ಲಿಗೆ ಸ್ಟಾರ್ಟ್ ಆಗುತ್ತೆ, ಎಲ್ಲಿಂದ ಎಲ್ಲಿಗೆ ಎಂಡ್ ಆಗುತ್ತೆ ಅನ್ನೋದು. ಇದು ಸರ್ವೇಸ್ ಕಾಪಿ ಆಗಿರ್ಬೋದು, ಸ್ಕೆಚ್ಗಳಾಗಿರ್ಬೋದು, RTC ಆಗಿರ್ಬೋದು, ದಾಖಲಾತಿಗಳಿರ್ಬೋದು, ಎಲ್ಲ ಲೀಗಲ್ ವಿಚಾರ. ಯಾಕೆ ಇದನ್ನು ಹೇಳೋದಂತಂದರೆ, ಲೀಗಲ್ ವಿಚಾರಕ್ಕೆ ಬಂದಾಗ ಇವೆಲ್ಲ ದಾಖಲಾತಿಗಳು ಇಂಟ್ಯಾಕ್ಟ್ ಆಗಿರುವಂಥದ್ದು, ಕ್ಲಿಯರ್ ಆಗಿರುವಂಥದ್ದು, ಇಮ್ಮಿಡಿಯೇಟಾಗಿ ರಿಜಿಸ್ಟ್ರೇಷನ್ಗೆ, ನೋಂದಾವಣೆಗೆ ಎಲ್ಲ ಥರಲ್ಲೂ ಸಜ್ಜಾಗಿರುವಂತಹ ಜಾಗ ಇದು. ಭಾಳಷ್ಟು ಜನ ಫಾರ್ಮ್ ಹೌಸ್ ಮಾಡ್ಕೊಳ್ಳಿಕ್ಕೆ ಅಥವಾ ಅಣ್ಣ ತಮ್ಮದಿರೋ ಅಥವಾ ರಿಲೇಟಿವ್ಸು, ಫ್ರೆಂಡ್ಸು, ಕೊಲೀಗ್ಸ್ ಯಾರ ಇದ್ದರೆ ನಾವು 1 ಎಕರೆ ತೊಗೋಬೇಕು ಅಂತ ಇದ್ದೀವಿ, ಒಟ್ಟಿಗೆ ತೊಗೋಬಹುದಾ ಅನ್ನೋದಕ್ಕೆ ಇದ್ರ ಇನ್ನೊಂದು ಸಂಕ್ಷಿಪ್ತವಾಗಿರುವಂತಹ ಒಂದು ವಿಡಿಯೋ ಇದೆ. ಅದನ್ನು ನೀವು ರೆಫರ್ ಮಾಡ್ಬೋದು. ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. 3 ಎಕರೆ ನೀವಿಲ್ಲಿ ಫಾರ್ಮ್ ಹೌಸ್ ಮಾಡ್ಕೊಳ್ಳಿಕ್ಕೆ ಬಹಳ ಸೂಕ್ತವಾಗಿರುವಂತಹ ಜಾಗ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಬಹಳಷ್ಟು ಕಡೆ ಫಾರ್ಮ್ ಹೌಸ್ಗಳಿಗೆ ವಿಸಿಟ್ ಮಾಡಿದಾಗ ಅಥವಾ ಫಾರ್ಮ್ ಹೌಸ್ ಓನರ್ಗಳ ನಾನು ಮಾತಾಡಿಸಿದಾಗ ಅಥವಾ ಎಲ್ಲರೂ ಹೇಳೋದು ಒಂದು ವಿಚಾರ ಏನಂತಂದರೆ, ನಾವು ಭಾಳ ಇಂಟ್ರೆಸ್ಟಿಂದ ಈ ಫಾರ್ಮ್ ಹೌಸ್ ಮಾಡಿದ್ವಿ, ಭಾಳ ಚೆನ್ನಾಗಿ ಇದಕ್ಕೆ ಇಲ್ಲಿ ಬಿಲ್ಡಿಂಗ್ ಕಟ್ಟಿದ್ದೀವಿ, ಸುತ್ತಕ್ಕೂ ಫೆನ್ಸಿಂಗ್ ಹಾಕಿದ್ದೀವಿ, ಎಲ್ಲ ಮಾಡಿದ್ವಿ. ಬಟ್ ಆದರೆ ಸುತ್ತಮುತ್ತ ಯಾವುದು ಊರುಗಳಿಲ್ದಿರೋ ಕಾರಣದಿಂದಾಗಿ ಬಹಳಷ್ಟು ಲೇಬರ್ ಪ್ರಾಬ್ಲಮ್. ಅಂದರೆ ಬಂದು ಅಸಿಸ್ಟೆನ್ಸ್ ಮಾಡಲಿಕ್ಕೆ, ಅಂದರೆ ನೀವು ಏನೋ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿರ್ತೀರ, ಆ ಫಾರ್ಮ್ ಹೌಸ್ನಲ್ಲಿ ನಿರ್ವಹಿಸಲಿಕ್ಕೆ ಅಥವಾ ನಿಮ್ಮ ದಿನನಿತ್ಯದ ಕೆಲಸಗಳಿಗೆ ಬೇಕಾಗುವಂತಹ ಜನಗಳು ಸಿಗಲ್ಲ. ಅದಕ್ಕೆ ಇಲ್ಲೇನಾಗಿದೆ ಅಂತಾರೆ, ಇಲ್ಲಿ ಏನು ಇದ್ರದ್ದು ಒಂದು ಪ್ಲಸ್ ಪಾಯಿಂಟ್ ಆಫ್ ದಿಸ್ ಜಾಗ ಅಂತಂದರೆ, ಭಾಳಷ್ಟು ಸುತ್ತಮುತ್ತ 2-3 ಗ್ರಾಮಗಳಿದೆ. ಸೊ ಅಲ್ಲಿಂದ ನಿಮಗೆ ಲೇಬರ್ ಪ್ರಾಬ್ಲಮ್ ನೀವು ಇರಲ್ಲ. ಯಾಕಂದರೆ ಸುತ್ತಮುತ್ತ ಜನಗಳು ಅಂದರೆ ವಾಸ ಇದ್ದಾರೆ, ವಿಲೇಜ್ಗಳಿದೆ, ಹಳ್ಳಿಗಳಿದೆ, ಅಲ್ಲಿಂದ ಇಲ್ಲಿಗೆ ಬರ್ತಾರೆ, ನಿಮಗೆ ಜನ ಸಿಗ್ತಾರೆ. ಅದು ಒನ್ ಆಫ್ ದಿ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಇವತ್ತಿನ ದಿವಸದಲ್ಲಿ. ಲೇಬರ್ ಅಥವಾ ವರ್ಕರ್ಸ್ ಅಥವಾ ಅಸಿಸ್ಟೆಂಟ್ಗಳು ದಿನನಿತ್ಯಕ್ಕೆ ತೋಟಗಳಲ್ಲಿ ಕೆಲಸ ಮಾಡೋಕ್ಕೆ ಸಿಗಲ್ಲ ಅನ್ನೋದು ಎಲ್ಲ ಕಡೆ ಕೇಳಿಬರುತ್ತೆ. ಇದು ಮೈಸೂರು ಒಂದೇ ಭಾಗದಿಂದ ಅಲ್ಲ, ಎಲ್ಲ ಕಡೆನೂ ನಿಮ್ಗೆ ಇದು ಕೇಳಿಬರುವಂತಹ ವಿಚಾರ. ಸೊ ಇಲ್ಲಿ ಬಹಳಷ್ಟು ಹಳ್ಳಿಗಳು, ಈ ಕಡೆ ಇವಾಗ ಬಲ್ಲಳ್ಳಿ ಇದೆ, ಆಮೇಲೆ ಕೆಮ್ಮಣ್ಪುರ ಇದೆ, ಅದಾದ ನಂತರ ಭೋಗಾದಿಯಿಂದನೂ ಜನ ಬರ್ತಾರೆ ಇಲ್ಲಿಗೆ. ಸೊ ನಿಮಗೆ ಮೈಸೂರಿಂದ ಭಾಳಷ್ಟು ದೂರ ಇಲ್ಲ, ಸರಿಸುಮಾರು 10 ಕಿಲೋಮೀಟ್ರಲ್ಲಿ ಹಾರ್ಡ್ಲಿ ಅಬೌಟ್ 15 to 20 minutes, ಹಾಫ್ ಆನ್ ಅವರ್ ಒಳಗೆ ನೀವು ಮೈಸೂರು ಸಿಟಿ ಸೆಂಟರ್ ಸೇರ್ಬೋದು. ಇಲ್ಲಿಂದ ಟಾರ್ ರೋಡ್ ಅಟ್ಯಾಚ್ ಆಗಿರೋದ್ರಿಂದ ನಿಮಗೆಲ್ಲ ಅನುಕೂಲತೆಗಳಿದೆ. ಮತ್ತು ಈ ಜಾಗದಲ್ಲಿ ಇದೆಲ್ಲ ವಾಟರ್ ಬೆಲ್ಟ್, ಅಂದರೆ ಒಳ ನೀರು, ಅಂದರೆ ಅಂಡರ್ಗ್ರೌಂಡ್ ವಾಟರ್ ಬಹಳಷ್ಟು ಚೆನ್ನಾಗಿದೆ. ಇದ್ರ ಮುಂಭಾಗದಲ್ಲೇ ಮಾವಿನ ತೋಟ ಇದೆ, ಹಿಂದ್ಗಡೆ ಭಾಳಷ್ಟು ತೋಟಗಳಿದೆ. ಈ ಜಾಗಕ್ಕೆ ಬರೋಕ್ಕೆ ಮುಂಚೆ ಭಾಳಷ್ಟು ತೆಂಗಿನ ತೋಟಗಳು ಸಹ ಇರುವಂತಹ ಜಾಗ. ಇಲ್ಲೇನೂ ಇವರು ಡೆವಲಪ್ ಮಾಡಿಲ್ಲ, ಕಾರಣಾಂತರಗಳಿಂದಾಗಿ ಅವರು ಬ್ಯುಸಿ ಇರೋದ್ರಿಂದ ಯಾವತ್ತು ಅದ್ರ ಬಗ್ಗೆ ಹಿಂದೆ ತೋರಿಸಿ ಇದನ್ನು ಮಾಡಬೇಕು ಅಂತ ಇಲ್ಲ. ಬಟ್ ಆದರೆ ಈಗ ಯಾರು ಮಾಡ್ಕೋಬೇಕು ಅಂತವ್ರಿಗೆ ಬಹಳ ಚೆನ್ನಾಗಿರುವಂಥ, ಭಾಳ ಪ್ರಶಸ್ತವಾಗಿರುವಂಥದ್ದು, ಬಹಳ ಈಸಿಲಿ ಬಂದು ಹೋಗಲಿಕ್ಕೆ ಮೈಸೂರಿನಿಂದ ಈಸಿಯಾಗಿರುವಂಥದ್ದು.
ಲೇಬರ್ ಪ್ರಾಬ್ಲಮ್ ವಿಚಾರಕ್ಕೂ ಹೇಳಿದೆ, ಭಾಳಷ್ಟು ಊರುಗಳಿದೆ. ಬೋಗಾದಿ ಹತ್ರ ಇದೆ, ಕೆಮ್ಮಣ್ಪುರ ಇದೆ, ಆಮೇಲೆ ಜೈಪುರದಿಂದ ಬರೋಕ್ಕಾಗಲ್ಲ. ಬಟ್ ಈ ಭಾಗದಿಂದ ಭಾಳಷ್ಟು ಜನ ಇಲ್ಲಿ ನಿಮಗೆ ವರ್ಕಿಂಗಿಗೆ ಲೇಬರ್ ಕ್ಲಾಸಲ್ಲಿರುವಂತಹ ಜನ ಸಿಗ್ತಾರೆ. ಈ ವಿಡಿಯೋ ನೋಡ್ತಾ ಇದ್ದು ಈ 3 ಎಕರೆ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ಜಾಗ ಎಲ್ಲಿದೆ, ಡಾಕ್ಯುಮೆಂಟೇಷನ್ ಏನು, ಓನರ್ ಯಾರು, ಇದನ್ನು ತಗೊಳ್ಳಿಕ್ಕೆ ಪ್ರೊಸೆಸ್ ಏನು, ಎಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ, ಎಲ್ಲದಕ್ಕೂ ಡಾಕ್ಯುಮೆಂಟೇಷನ್ ಆಗುತ್ತೆ, ಎಲ್ಲದಕ್ಕೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆರ್ ವಾಟ್ಸ್ಆ್ಯಪ್ ಮೀ. ಡಿಸ್ಕ್ರಿಪ್ಷನ್ ನಂಬರ್ಗೆ ಫೋನ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು ಮೈಸೂರಿಂದ ನಾನು ಸುಪ್ರೀತ್ ಅನಂತಸ್ವಾಮಿ ಮುಂದೆ ಹಾಜರಾಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.